ನಮಸ್ಕಾರ ಮಗ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಈಗ RCB ತಂಡಕ್ಕೆ ಯಾರು ಇರ್ತಾರೆ ಬಟ್ ಯಾರು ಇರಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ. ಇನ್ನು ಮೊದಲಿಗೆ ನಮ್ಮ ಇಂಡಿಯನ್ ಪ್ಲೇಯರ್ಸ್ ನೋಡೋದ್ರೆ ಈ ಬಾರಿಯ IPL ಅಂದ್ರೆ ರೀಸ್ಟಾರ್ಟ್ ಆಗಿದೆ. ಬಟ್ ಮೇ 17ಕ್ಕೆ IPL ಕೂಡ ನಡೀತಿರೋದ್ರಿಂದ ಮೊದಲ ಪಂದ್ಯ ನಮ್ಮ RCB ತಂಡ ಆಡ್ತಿದೆ. ನಮ್ಮ RCB ತಂಡಕ್ಕೆ ಆಲ್ರೆಡಿ ಇದೀಗ ಇಬ್ಬರು ಇಂಡಿಯನ್ ಪ್ಲೇಯರ್ಸ್ ಇಲ್ಲಿ ಇಂಜುರಿ ಆಗಿದ್ದಾರೆ. ಅಂದರೆ ಒಬ್ಬರು ಹೊರಗೆ ಹೋದರೆ ಇನ್ನೊಬ್ಬರನ್ನಪ್ಪ ಅಂದ್ರೆ ಇಂಜುರಿಯಿಂದ ಇನ್ನೂ ಕೂಡ ಫಿಟ್ ಆಗಿಲ್ಲ ಅಂತ ಮಾಹಿತಿ ಬಂದಿದೆ. ಅಂದ್ರೆ ಮೊದಲನೇದಾಗಿ ಯಾರಪ್ಪ ಅಂದ್ರೆ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಈ ಬಾರಿ IPL ಇಂದ ಇಲ್ಲಿ ಇಂಜುರಿ ಆಗಿ ರೋಲ್ಡ್ ಔಟ್ ಆಗಿದ್ದಾರೆ. ಬಟ್ ಅವರ ಒಂದು ಜಾಗದಲ್ಲಿ ನೀವು ಇಲ್ಲಿ ಮಯಾಂಕ್ ಅಗರ್ವಾಲ್ ಕನ್ನಡಿಗರನ್ನು ಕೂಡ ನೋಡಿದ್ರಿ. ಬಟ್ ಇದಾದ ಬಳಿಕ ನಮ್ಮ ನಾಯಕ ರಜತ್ ಪಾಟೀದಾರ್ ಕೂಡ ಇಲ್ಲಿ ಇಂಜುರಿ ಆಗಿದ್ದಾರೆ. ಬಟ್ ಇವ್ರ ಬಗ್ಗೆ ಇನ್ನೂ ಕ್ಲಿಯರ್ ಕಟ್ ಆಗಿ ಇಲ್ಲಿ ಮಾಹಿತಿ ಬಂದಿಲ್ಲ. ಬಟ್ ಇವರು ಹೊರಗೆ ಉಳಿದ್ರೆ ನಮ್ಮ RCB ತಂಡಕ್ಕೆ ಜಿತೇಶ್ ಶರ್ಮಾ ಅವ್ರನ್ನ ಕ್ಯಾಪ್ಟನ್ಸಿ ಮಾಡೋ ಎಲ್ಲ ಸಾಧ್ಯತೆ ಕೂಡ ಇದೆ. ಬಟ್ ಇದು ಆಗುತ್ತಾ ಬಟ್ ಇಲ್ವಾ ಅಂತ ರಿಪೋರ್ಟ್ ಬಂದ್ಮೇಲೆ ಕಾದಿಡಬೇಕು. ಇನ್ನು ಇಂಡಿಯನ್ಸ್ ಆದ್ರೆ ಇನ್ನು ಫಾರಿನ್ ಪ್ಲೇಯರ್ಸ್ ಕೂಡ RCB ತಂಡಕ್ಕೆ ಇದೀಗ ಹೊಡೆತ. ಇನ್ನು ಪರ್ಪಲ್ ಕ್ಯಾಪ್ ಇದ್ದಂತಹ ನಮ್ಮ ಜಾಶ್ ಹಜಲ್ವುಡ್ ಕೂಡ ಇಲ್ಲಿ ಇಂಜುರಿಯಿಂದ ಈ ಒಂದು ಸೀಸನ್ ಇಂದನೇ ರೂಲ್ ಔಟ್ ಆಗಿದ್ದಾರೆ ಅಂತ ಮಾಹಿತಿ ಬರ್ತಿದೆ. ಬಟ್ ಇದು ಏನಪ್ಪಾ ಅಂದ್ರೆ ನಮ್ಮ RCB ತಂಡಕ್ಕೆ ನುಂಗಲಾಗದ ತುತ್ತು. ಯಾಕಂದ್ರೆ ಹಜಲ್ವುಡ್ ಅಂತ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು, ಒಂಥರ ಬೆಂಕಿ ಬೌಲಿಂಗ್ RCB ತಂಡಕ್ಕೆ ಇವರು ಮಾಡಿದ್ರು. ಬಟ್ ಇವರು ಇಂಜುರಿ ಆಗಿರೋದು RCB ತಂಡದ ಬೌಲಿಂಗ್ ಮೇಲೆ ಇದೀಗ ದುಬಾರಿ ಆಗಿದೆ. ಅಂದ್ರೆ ದುಬಾರಿ ಹೊಡೆತ ಬಿದ್ದಿದೆ ಅಂತಾನೆ ಇಲ್ಲಿ ಹೇಳ್ಬೋದು. ಹೀಗಾಗಿ ಹಜಲ್ವುಡ್ ನಮ್ಮ ತಂಡಕ್ಕೆ ಇದ್ರೆ ಒಂಥರ ಬೌಲಿಂಗ್ ಸ್ಟ್ರೆಂತ್ ಇರ್ತಿತ್ತು. ಇದೀಗ ಅವರು ಕೂಡ WTC ಆಡುತ್ತಿರೋದ್ರಿಂದ ಇನ್ನು ಇಂಜುರಿ ಆಗಿ ಇವರು ಹೊರಗೆ ಹೋದ್ರು. ಅಂದ್ರೆ ಇವರು ಒಂದು ವೇಳೆ ಫಿಟ್ ಆದರೆ ಇದೀಗ RCB ತಂಡಕ್ಕೆ ಆಡ್ತಾರ ಬಟ್ WTC ಆಡ್ತಾರ ಅಂತ ಕಾದು ನೋಡಬೇಕು. ಯಾಕಂದ್ರೆ ಅವರು ಎದರ ಮೇಲೆ ಒತ್ತು ಕೊಡ್ತಾರೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ RCBಗೆ ಒತ್ತು ಕೊಡ್ತಾರ ಅಥವಾ WTC ಆಡ್ತಾರ ಅಂತ ಕಾದು ನೋಡಬೇಕು. ಇವ್ರಂತೂ ಏನಪ್ಪ ಅಂದ್ರೆ ಹೊರಗೆ ಉಳಿದಿದ್ದು ಸಿಕ್ಕಾಪಟ್ಟೆ ನಮ್ಗಂತೂ ಇಲ್ಲಿ ಬೇಜಾರಾಯ್ತು. ಬಟ್ RCB ಅಭಿಮಾನಿಗಳು ಕೂಡ ಇದ್ದ ಸಿಕ್ಕಾಪಟ್ಟೆ ಬೇಜಾರು. ಬಟ್ ಸೆಕೆಂಡ್ ಅಪ್ಡೇಟ್ ಏನಪ್ಪಾ ಅಂದ್ರೆ RCB ತಂಡಕ್ಕೆ ಜಕೋಬ್ ಬೆಥೆಲ್ ಅವರು ಆಡೋದಿಲ್ಲ ಅಂತ ಮಾಹಿತಿ ಬರ್ತಿತ್ತು. ಬಟ್ ಇದೀಗ ಜಕೋಬ್ ಬೆಥೆಲ್ ಅವರು ಕೂಡ RCB ತಂಡಕ್ಕೆ ಆಡ್ತಾರೆ ಅಂತ ಅಫಿಷಿಯಲ್ ಆಗಿ ಮಾಹಿತಿ ಬಂದಿದೆ. ಅಂದ್ರೆ ಇವರು ವೆಸ್ಟ್ ಇಂಡೀಸ್ ವಿರುದ್ಧ ಇಲ್ಲಿ ODI ಸೀರೀಸ್ ಇರೋದ್ರಿಂದ ಹೀಗಾಗಿ ಅವರಲ್ಲಿ ಹೋಗ್ತಾರೆ ಅಂತ ಮಾಹಿತಿ ಬಂದಿತ್ತು. ಬಟ್ ಆ ಒಂದು ಲಿಸ್ಟ್ ನಲ್ಲಿ ಇವರ ಹೆಸರು ಕೂಡ ಇಲ್ಲಿ ಇತ್ತು. ಹೀಗಾಗಿ ಜಕೋಬ್ ಬೆಥೆಲ್ ಆಡಿ ಪ್ಲೇ ಆಫ್ ಪಂದ್ಯದಿಂದ ಇವರು RCB ತಂಡಕ್ಕೆ ಇರೋದಿಲ್ಲ ಅಂತ ಅಫಿಷಿಯಲ್ ಆಗಿ ಮಾಹಿತಿ ಬರ್ತದೆ. ಅಂದ್ರೆ ಜೂನ್ 6 ಏನಪ್ಪಾ ಅಂದ್ರೆ ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಏನಪ್ಪಾ T20 ಸರಣಿ ಕೂಡ ಇಲ್ಲಿ ಆರಂಭ ಆಗ್ತಿದೆ. ಈ ಒಂದು ಸರಣಿಗೆ ಇವರು ಸಜ್ಜಾಗೋಕೆ ಇಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಥರ್ಡ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಪಿಲ್ ಸಾಲ್ಟ್ ಇದೀಗ ಇವ್ರ ಬಗ್ಗೆ ಅಪ್ಡೇಟ್ ಏನಪ್ಪಾ ಅಂದ್ರೆ ಇವರು ಕ್ಲಿಯರ್ ಕಟ್ ಆಗಿ ಅಂದ್ರೆ ಅವರಿಗೆ ಹುಷಾರಿರಲಿಲ್ಲ, ಜ್ವರ ಬಂದಿರೋದ್ರಿಂದ ಇವರು IPL ಪಂದ್ಯಗಳಿಂದ ಹೊರಗುಳಿದ್ರು. ಬಟ್ ಕ್ಲಿಯರ್ ಕಟ್ ಆಗಿ ಇವರು ಪಿಲ್ ಸಾಲ್ಟ್ ಅಂತೂ RCB ತಂಡಕ್ಕೆ ಇವರು ಬರ್ತಾರೆ. ಯಾಕಂದ್ರೆ ಇಂಗ್ಲೆಂಡ್ ನ ODI ಸರಣಿಯಲ್ಲಿ ಇವರು ಅಂದ್ರೆ ಸ್ಕ್ವಾಡ್ ಅಲ್ಲಿ ಇವರು ಸ್ಥಾನ ಪಡೆದಿಲ್ಲ. ಈ ಪಿಲ್ ಸಾಲ್ಟ್ ಅಂತೂ RCBಗೆ ಓಪನ್ ಮಾಡೋದಂತೂ ಪಕ್ಕ. ಇನ್ನು ಲಿವಿಂಗ್ಸ್ಟನ್ ಕೂಡ ಇವರು RCB ತಂಡಕ್ಕೆ ಇರ್ತಾರೆ. ಯಾಕಂದ್ರೆ ಇವ್ರದ್ದು ಹೆಸರು ಕೂಡ ಇಲ್ಲಿ ಇಲ್ಲ. ಅಂದ್ರೆ ಹಿಂದಿನ ಸರಣಿಗಳಲ್ಲಿ ಇವರು ಇಂಗ್ಲೆಂಡ್ ತಂಡಕ್ಕೆ ಕ್ಯಾಪ್ಟನ್ ಆಗಿ ಕೂಡ ಇದ್ರು. ಬಟ್ ಇದೀಗ ಅವರ ಹೆಸರೇ ಕೂಡ ಇಲ್ಲಿ ಇರದಿರೋದ್ರಿಂದ ಇದು RCB ತಂಡಕ್ಕೆ ಒಂಥರ ಗುಡ್ ನ್ಯೂಸ್. ಇನ್ನು ಪಿಲ್ ಸಾಲ್ಟ್ ಮತ್ತು ಲಿವಿಂಗ್ಸ್ಟನ್ ಇದ್ರೆ ಇದೀಗ ಜಕೋಬ್ ಬೆಥೆಲ್ ಕೂಡ ಇಲ್ಲಿ ಇರೋದಿಲ್ಲ. ರೊಮಾರ್ ಸಫರ್ಡ್ ಬಗ್ಗೆ ಮಾಹಿತಿ ಏನಪ್ಪಾ ಅಂದ್ರೆ ಇವರು ನ್ಯಾಷನಲ್ ಡ್ಯೂಟಿಗೆ ಹೋಗ್ತಾರಂತ ಇಲ್ಲಿ ಮಾಹಿತಿ ಬಂದಿತ್ತು. ಬಟ್ ಹೋಗ್ತಾರ ಇಲ್ವಾ ಅಂತ ಕಾದು ನೋಡ್ಬೇಕು. ಯಾಕಂದ್ರೆ ವೆಸ್ಟ್ ಇಂಡೀಸ್ ಏನಪ್ಪಾ ಅಂದ್ರೆ ಅಷ್ಟೊಂದು ಇವರು ಒತ್ತು ಕೊಡೋದಿಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ IPLಗೆ ಇವರು ಜಾಸ್ತಿ ಒತ್ತು ಕೊಡ್ತಾರ ಅಂತ ಅನ್ಕೋದ್ರಿಂದ ಹೀಗಾಗಿ ರೊಮಾರ್ ಸಫರ್ಡ್ ನಮ್ಮ RCB ತಂಡಕ್ಕೆ ಇರ್ತಾರೆ. ಇದು ಏನಪ್ಪಾ ಅಂದ್ರೆ RCB ತಂಡದ ಫಾರಿನ್ ಮತ್ತು ಇಂಡಿಯನ್ ಪ್ಲೇಯರ್ಸ್ ಲಿಸ್ಟ್ ಆಗಿದೆ. ಬಟ್ ಯಾರು ಇರ್ತಾರೆ ಯಾರಿಲ್ಲ ಅಂತ ಗೊತ್ತಿಲ್ಲ. ಬಟ್ ಪಿಲ್ ಸಾಲ್ಟ್ ಲಿವಿಂಗ್ಸ್ಟನ್ ಅಂತೂ ಇದ್ದೇ ಇರ್ತಾರೆ. ಜಕೋಬ್ ಬೆಥೆಲ್ ಪ್ಲೇ ಆಫ್ ಪಂದ್ಯಗಳನ್ನು ಬಿಟ್ಟರೆ ಇಲ್ಲಿ RCB ತಂಡಕ್ಕೆ ಇರೋದಿಲ್ಲ. ಟಿಮ್ ಡೇವಿಡ್ ಬಗ್ಗೆ ಅಂತೂ ಇಲ್ಲಿ ನಿಮಗೆ ಗೊತ್ತೇ ಇದೆ. ಯಾಕಂದ್ರೆ ಅವರು RCB ತಂಡಕ್ಕೆ ಟಿಮ್ ಡೇವಿಡ್ ಆಡ್ತಾರೆ. ಇದು ಏನಪ್ಪಾ ಅಂದ್ರೆ ಒಂಥರ RCBಗೆ ಒಂದು ಬೇಜಾರು. ಬಟ್ ಜಾಶ್ ಹಜಲ್ವುಡ್ ನಮ್ಮ RCB ತಂಡ ಇದೀಗ ಬಿಟ್ಟು ಹೋಗ್ತಿರೋದ್ರಿಂದ ಒಂಥರ ಬ್ಯಾಡ್ ನ್ಯೂಸ್ ಅಂತ ನನಗೆ ಅನಿಸ್ತು. ವಿಡಿಯೋ ಇಷ್ಟ ಯಾಕಂದ್ರೆ ಲೈಕ್ ಮಾಡಿ. ನಿಮಗೆ ಹೇಗೆ ಅನಿಸ್ತಂತ ಈ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.